ಭಯ ಕಡಿಮೆ ಆಗಿ ಏನೋ ಗೊತ್ತಿಲ್ದಿರೋ ಧೈರ್ಯ ಬರ್ತಿರೋ ಹಾಗಿದೆ ತೇಜಣ್ಣ. ಆ ಚೇರ್ ಪವರೇ ಹಾಗೆ. ಏನ್ ಅನ್ಕೊಂಡಿದ್ಯಾ? ನನಗಂತೂ ಇದು ಅಮ್ಮೋರ ಆಶೀರ್ವಾದ ಅನ್ನಿಸ್ತಿದೆ. ಪ್ರೀತಿ, ಈ ಮೀಟಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಪೂರ್ತಿ ಸರ್ಸ್ಗೆ ಎಕ್ಸ್ಪ್ಲೇನ್ ಮಾಡು. ಓಕೆ? ಯಾ ತೇಜ. Cambridge University is launching online classes for Indian students. And they're looking for educational institutes who can collaborate with them. ಪ್ರೀತಿ, ಅವಳು ಮೊದಲೇ ಟೆನ್ಷನ್ನಲ್ಲಿದ್ದಾಳೆ. ಹೇಳೋದೇನೋ ಸ್ವಲ್ಪ ಕನ್ನಡದಲ್ಲಿ ನೀಟಾಗಿ ಅವಳು ಅರ್ಥ ಆಗೋಗಿ ಹೇಳ್ಬೋದಲ್ವಾ? ಏನ್ ಕನ್ನಡದಲ್ಲಿ? ಮೇಡಮ್ ಅವ್ರ ಭಾಷಣಿ ಗೆಟಪ್ ಹಾಕೊಳ್ಳೋ ಮುಂಚೆ ಇಂಗ್ಲಿಷ್ ಟೀಚರ್ ತೇಜ, ಅದನ್ನ ಮರ್ತೋಗಿದ್ಯಾ? ಅದಕ್ಕೆ ಇಂಗ್ಲಿಷಲ್ಲಿ ಹೇಳ್ತಿದ್ದೀನಿ. ಯಾಕೆ ಸರಸುಗ ಅರ್ಥ ಆಗ್ತಿಲ್ವಾ? ಅದು ಭಾಷೆ ಅರ್ಥ ಆಗ್ತಿದೆ, ಆದ್ರೆ ಹಿಂದೆ ಮುಂದೆ ಕೂಡ ಗೊತ್ತಾದ್ರೆ ಇನ್ನೂ ಕ್ಲಿಯರ್ ಆಗಿರುತ್ತೆ ಅಲ್ವಾ? ಅದನ್ನೇ ಅಲ್ವಾ ಹೇಳ್ತಿರೋದು. ಪ್ರೀತಿ, ನೀನು ಸ್ವಲ್ಪ ಸುಮ್ಮನಿರು. ಏನಿಲ್ಲ ಸರ್ಸು, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅವರು ಹೊಸದಾಗಿ ಇಂಡಿಯಾದಲ್ಲಿ ಆನ್ಲೈನ್ ಕ್ಲಾಸಸ್ನ ಶುರು ಮಾಡ್ತಿದ್ದಾರೆ. ಅವ್ರಿಗೆ ದೇಶ ಹೊಸದು, ಅದಕ್ಕೆ ಯಾವುದಾದ್ರೂ ದೊಡ್ಡ ವಿದ್ಯಾಸಂಸ್ಥೆ ಜೊತೆ ಸೇರಿ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದು ಯಾಕಂದ್ರೆ ಇದು ಬೇಗ ಜನರಿಗೆ ತಲುಪಲಿ ಅನ್ನೋದೇ ಅವ್ರ ಉದ್ದೇಶ. ಓಹೋ. ಈಗ ಅವ್ರಿಗೆ ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಹೇಳಿ, ನಮ್ಮ ಸಾಮರ್ಥ್ಯದ ಬಗ್ಗೆ ಹೇಳಿ, ಈ ಪ್ರಾಜೆಕ್ಟ್ ನಮಗೆ ಓಕೆ ಆಗೋ ಹಾಗೆ ಮಾಡಬೇಕು. ಸರಿ ತೇಜಣ್ಣ. ಕೇಳೋದಕ್ಕೆ ಸಿಂಪಲ್ ಆಗಿದೆ, ಆದ್ರೆ ಇದು ಮಾತ್ರ ತುಂಬಾನೇ ಪ್ರೆಸ್ಟಿಜಿಯಸ್ ಪ್ರಾಜೆಕ್ಟ್. ಅಷ್ಟೇ ಅಲ್ಲದೆ ಆಂಟಿಗೆ ಕೂಡ ತುಂಬಾ ಇಷ್ಟ ಆಗಿರೋ, ತುಂಬಾ ಇಂಟ್ರೆಸ್ಟ್ ತೋರಿಸಿದ ಪ್ರಾಜೆಕ್ಟ್. ಆಲ್ರೆಡಿ 2 ಸರಿ ಬಂದಿದ್ರು, ಆದ್ರೆ ನಮ್ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಿರ್ಲಿಲ್ಲ. ಈ ಸರಿ ಏನಾಗುತ್ತೋ ನೋಡ್ಬೇಕು. ಭಾಷಿಣಿ, shall we go? ನಮಸ್ಕಾರ. ಗುಡ್ ಮಾರ್ನಿಂಗ್ ಮೇಡಮ್. ಕೂತ್ಕೊಳ್ಳಿ. Where is Vagdevi madam? Roger, today Vagdevi ma'am got some important work. So on behalf of her, she will handle the responsibilities. Who is she then? She is Rahul's wife, Bhashini. Okay. Hi. Oh. ಫಸ್ಟ್ ಟೈಮ್ ಆಫೀಸಲ್ಲಿ ನೋಡ್ತಾ ಇದ್ದೀನಿ. ನಮ್ಮ ಪ್ರಾಜೆಕ್ಟ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಐಡಿಯಾ ಇದೆಯಾ? ತಿಳ್ಕೊಂಡಿದ್ದೀನಿ. Okay then, shall we start? Preeti, can I start? Yeah. Our Vagdevi group was founded in 1986 by the great Vagdevi madam. The vision of Vagdevi group is to empower young minds. What happened, Roger? ಏನಾಯ್ತು? ಹೇಳ್ಬೇಕು ಅಂದ್ರೆ ಇವತ್ತು ರೋಜರ್ ಬಂದಿದೆ ವಾಗ್ದೇವಿ ಮೇಡಮ್ ಹತ್ರ ಮಾತಾಡೋದಿಕ್ಕೆ. ನಿಮ್ ಕಂಪನಿ ವ್ಯೂಸ್, ಮೋಟೋ ಅವ್ರ ಹತ್ರ ಮಾತಾಡೋದಿಕ್ಕೆ. ನೀವ್ ಎಕ್ಸ್ಪ್ಲೈನ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಯಾರು ಹೇಳಿದ್ರೆ ಏನ್ರಿ? ಕಾನ್ಸೆಪ್ಟ್ ಅದೇ ಅಲ್ವಾ? ಪ್ರೀತಿ, just stop it. ಶಂಕದಿಂದ ಬಂದ್ರೇನೆ ತೀರ್ಥ ಅಂತಾರೆ. ನೀವ್ ಹೇಳೋದಿಕ್ಕೂ ಮೇಡಮ್ ಹೇಳೋದಿಕ್ಕೂ ಡಿಫ್ರೆನ್ಸ್ ಇಲ್ವಾ? ಅಂದ್ರೆ ಏನು? ಇವಾಗ ಮೇಡಮ್ ಇಲ್ಲ ಅನ್ನೋದಕ್ಕೆ ಅವ್ರ ಸ್ಥಾನದಲ್ಲಿ ಬಂದಿರೋ ಭಾಷಣಿನ ಎಕ್ಸ್ಪ್ಲೇನ್ ಮಾಡು ಅಂತೀರಾ? Yeah. I need to hear this in your words. ಹೇಳು ಭಾಷಿಣಿ, ಕೇಳ್ತಿದ್ದಾರಲ್ವಾ? Tell me, why should we collaborate with your organization? What are the special features do you have that other colleges don't? Come on, speak.
ನೀನು ಮೈಂಡು ಬಾಡಿನ ಫ್ರೀಯಾಗಿಟ್ಕೋ, ಎಲ್ಲ ನಾರ್ಮಲ್ ಆಗಿ ಹೋಗುತ್ತೆ. ಅದು ಅಲ್ಲದೆ ನಾವೆಲ್ಲ ಇದೀವಲ್ಲ, ನಥಿಂಗ್ ಟು ವರಿ. ನನ್ನ ಭಾಷಣಿಗೆ ಯಾವುದೂ ಕಷ್ಟ ಅಲ್ಲ. ಎಷ್ಟೇ ಕಷ್ಟ ಆದ್ರೂ ನನ್ನ ಭಾಷಣಿ ಈಸಿಯಾಗಿ ಗೆಲ್ತಾಳೆ ಅನ್ನೋ ನಂಬಿಕೆ ನನಗಿದೆ. We are the Vagdevi Group and we are the best. Vagdevi Group is not just an educational institute, it's a temple. Here students not only learn education by themselves, but we also educate them with manners, behavior, culture and respecting elders. Flawless punctuality principles, perfect academic standards, best teaching faculty, and gaining top ranks in competitive exams are strengths. Our Vagdevi ma'am believes education is the most powerful weapon which you can use to change the world. Every student, teacher, including us, respect those words, and we are working to achieve our best. And coming to your project, due to COVID-19, most of the schools started taking online classes. We can proudly say that we are the best in the industry. We focused on each and every student individually, and I'm really happy for that. Online education is cost-effective, customizable, and that is available for anyone. And that also offers many varieties so that they can learn from world-class experts. Please consider the points which I explained so that both of our companies collaborate for a better educational society. Thank you. Excellent. Awesome. Very impressive. We are doing this project. Ranganath, finish the paperwork. ಶೋರ್ ಸರ್. Please, ಕುತ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಒಂದು ವಾರದಿಂದ ತುಂಬಾ ಸ್ಕೂಲ್ಗಳಿಗೆ ಹೋದ್ವಿ. ಅಲ್ಲಿ ಬರೀ ಪವರ್ ಪಾಯಿಂಟ್ ವಿಡಿಯೋ ಅಂತ ತೋರಿಸಿದ್ರೆ ಹೊರತು ಯಾವ ಪ್ರೆಸೆಂಟೇಷನ್ ಚೆನ್ನಾಗಿರ್ಲಿಲ್ಲ. ನೀವು ಕೊಟ್ಟ ಸಿಂಪಲ್ ಪ್ರೆಸೆಂಟೇಷನ್ ನಾನು ಎಲ್ಲೂ ನೋಡಿಲ್ಲ. What's the late, Mr. Ranganath? Make it fast. ಇಲ್ಲಿ ಸೈನ್ ಮಾಡಿ. Excuse me, just 1 minute. Just hold, okay? Preeti, take a picture and send to ma'am, okay? ಭಾಷಿಣಿ ಸಾಧಿಸಿರೋ ಈ ಗೆಲುವನ್ನ ಕೂಡ ಹೇಳು. Come on, claps. Thank you, madam. Thank you. Thank you. ಫಸ್ಟ್ ದಿನ ಬಂದಿರೋ ಹಾಗಿಲ್ಲ, ಎಲ್ಲ ಗೊತ್ತಿರೋ ಮೇಡಮ್ ಹಾಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. Thank you. Thank you. ನೀವು ಹೋಗಿ. ಸರ್ಸು ಒಟ್ಟಿನಲ್ಲಿ ಭಯ ಭಯ ಅಂತಾನೆ ಬ್ಲಾಸ್ಟ್ ಮಾಡಿಬಿಟ್ಟೆ.
ಫಸ್ಟ್ ಮೀಟಿಂಗ್ ಅಲ್ಲೇನೆ ಎಲ್ಲರನ್ನ ಇಂಪ್ರೆಸ್ ಮಾಡ್ಬಿಟ್ಟೆ. ರಿಯಲಿ ಯು ಆರ್ ಗ್ರೇಟ್ ಸರ್ಸು. ನಂದೇನಿಲ್ಲ ಬಿಡಿ, ಎಲ್ಲ ರಾಹುಲ್ ಅವ್ರ ದಯೆ. ನೀವ್ ಹೇಳ್ದಾಗೆ ಈ ಸ್ಥಾನದ ಬಲ, ಅಮ್ಮೋರ ಆಶೀರ್ವಾದ. ಈ ಪ್ರೀತಿ ಭಯ ಪಡಿಸಿದ್ರು ಅವ್ರು ಹೇಳಿದ ಧೈರ್ಯ, ವಿವರಿಸಿದ ವಿಧಾನದಿಂದಾನೇ ಹೀಗ್ ಮಾತಾಡೋದಕ್ಕಾಗಿತ್ತು. ರಾಹುಲ್ ಅವ್ರು ಫೋನ್ ಮಾಡಿದ್ರಾ? ಅಲ್ಲಿ ಕೆಲಸ ಮುಗ್ದಿದ್ರೆ ಬರೋದಕ್ಕೆ ಹೇಳ್ತೀರಾ? ಸರಿ, ನಾನು ಕಾಲ್ ಮಾಡಿ ಹೇಳ್ತೀನಿ, ಡೋಂಟ್ ವರಿ. ವಾಟ್ ಇಸ್ ದಿಸ್ ಪ್ರೀತಿ? ಇನ್ನೂ ಇಲ್ಲೇನ್ ಮಾಡ್ತಿದ್ಯಾ? ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಯಾರನ್ನ ಮೀಟ್ ಆಗ್ಬೇಕು? ಯಾರ ಹತ್ರ ಮಾತಾಡ್ಬೇಕು? ಏನು ಹೇಳಲ್ವಾ? ನಾನೇ ಕೇಳ್ಬೇಕಾ? ಹೀಗಾದ್ರೆ ಹೇಗೆ ಪ್ರೀತಿ? ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ಚೆಕ್ ಮಾಡಿ ಹೇಳ್ತೀನಿ. ಆಂಟಿಯಿಂದ ಆಗದೆ ಇದ್ದದನ್ನ ಇವಳು ಹೇಗೆ ಸಾಧಿಸ್ತಾಳೆ? ಇದೆಲ್ಲ ಸ್ಪೋಕನ್ ಇಂಗ್ಲಿಷ್ ಇಂದ ಸಾಧ್ಯ ಆಯ್ತಾ? ಇಲ್ಲ ರಾಹುಲ್ ಹೆಲ್ಪ್ ಇಂದ ಏನಾದ್ರೂ ಮಾಯ ಮಾಡ್ತಿದ್ದಾಳ? ನನಗ್ ಸಿಕ್ಕಿರೋ ಅವಕಾಶಗಳೆಲ್ಲ ಅವಳ ಅದೃಷ್ಟವಾಗಿ ಬದಲಾಗ್ತಿದ್ಯಲ್ಲ, ಯಾಕೆ? ಈಗ್ಲೇ ಇವಳನ್ನ ತಡಿಲಿಲ್ಲ ಅಂದ್ರೆ ನಷ್ಟ ನನಗೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಕಮೆನ್. ವಾಗ್ದೇವಿ ಅವ್ರನ್ನ, ಸಾರಿ, ಭಾಷಿಣಿ ಅವ್ರನ್ನ ಮೀಟ್ ಮಾಡಕ್ಕೆ ಸ್ಟೂಡೆಂಟ್ಸ್ ಬಂದಿದ್ದಾರೆ ಮೇಡಮ್. ಸ್ಟೂಡೆಂಟ್ಸಾ? ಇವತ್ ಪ್ರೋಗ್ರಾಮ್ ಅಲ್ಲಿ ಇಲ್ಲ ಅಲ್ವಾ? ಇವತ್ತು ಯಾಕೆ ಅಂದ್ರೆ ಅವ್ರ ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಸ್ ಮಾಡೋದಕ್ಕೆ 2 weeks ಬ್ಯಾಕ್ ವಾಗ್ದೇವಿ ಮೇಡಮ್ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಮೇಡಮ್, ಅದಕ್ಕೆ ಬಂದಿದ್ದಾರೆ. ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್, ಆಂಟಿ ಅಪಾಯಿಂಟ್ಮೆಂಟ್. ಸರಿ, ಬರೋದಕ್ಕೆ ಹೇಳು. ಓಕೆ ಮೇಡಮ್. ಬನ್ನಿ ಮಕ್ಕಳ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನೋಡಿ, ಒಳಗಡೆ ವಾಗ್ದೇವಿ ಮೇಡಮ್ ಇಲ್ಲ, ಹೊಸ ಮೇಡಮ್ ಇದ್ದಾರೆ. ಅವ್ರಿಗೆ ಕೋಪ ಜಾಸ್ತಿ. ನಿಮ್ ಪ್ರಾಬ್ಲಮ್ಸ್ ಎಲ್ಲಾನು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿ. ಒಪ್ಕೊಳ್ಳಿಲ್ಲ ಅಂದ್ರೆ ಫೈಟ್ ಮಾಡಿ, ಆದ್ರೆ ಲೈಟ್ ಆಗಿ ಮಾತ್ರ ತಗೋಬೇಡಿ. ಓಕೆ ಮೇಡಮ್. ಬನ್ನಿ. ತೇಜ ಎಲ್ಲಿ? ರೋಜರ್ ಅವರನ್ನ ಸೆಂಡ್ ಆಫ್ ಮಾಡೋದಕ್ಕೆ ಹೋಗಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಇವರು ನಿನ್ನ ಹತ್ರ ಅವ್ರ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಕ್ ಬಂದಿದ್ದಾರೆ. ಪ್ರಾಬ್ಲಮ್ಸಾ? ಏನು? ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದ್ವಿ, ಆದ್ರೆ ಈಗ ಕನ್ನಡ ಸಬ್ಜೆಕ್ಟ್ನ. ಕನ್ನಡ ಅಲ್ಲಮ್ಮ, ಕನ್ನಡ. ವಾಟ್ ಎವರ್, ಆ ಸಬ್ಜೆಕ್ಟ್ ನ ಮ್ಯಾಂಡೇಟರಿ ಮಾಡಿದ್ರೆ ನಮಗ್ ಮಾರ್ಕ್ಸ್ ಚೆನ್ನಾಗಿ ಬರಲ್ಲ. ಅದಕ್ಕೆ ನೀವು ಕನ್ನಡ ಸಬ್ಜೆಕ್ಟ್ ನ ತೆಗ್ದ್ಬಿಡಿ. ಹೌದು ಮೇಡಮ್, ಆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ್ರೆ ರ್ಯಾಂಕ್ ಕೂಡ ಮಿಸ್ ಆಗತ್ತೆ. ಸ್ಕೂಲಲ್ಲಿ ಕೂಡ ಎಲ್ಲರೂ ಇಂಗ್ಲಿಷ್ ಮಾತಾಡ್ಬೇಕು ಅಂತ ರೂಲ್ ಮಾಡಿದ್ದಾರೆ ಮೇಡಮ್. ದೆನ್ ಇಟ್ ವಿಲ್ ಬಿ ಗುಡ್. ಅಂದ್ರೆ ನಿಮ್ಗೆ ಯಾರಿಗೂ ಕನ್ನಡ ಬೇಡ್ವಾ? ಕನ್ನಡ ಮೇಡಮ್. ಕನ್ನಡ ನಮ್ಮ ಮಾತೃಭಾಷೆ, ಗೊತ್ತಿದ್ಯಾ ನಿಮ್ಗೆ? ಹೌದು, ಅದನ್ನೆಲ್ಲೋ ನಾನು ಓದಿದೆ. ಸರಿ, ನೀವ್ ಹೇಳ್ದ ಹಾಗೆ ಮಾಡ್ತೀನಿ. ಏನ್ ಮಾತಾಡ್ತಿದ್ಯಾ ಭಾಷಿಣಿ? ಆಂಟಿ ಗೊತ್ತಾದ್ರೆ ತುಂಬಾ ಸೀರಿಯಸ್ ಆಗ್ತಾರೆ. ಐ ಆಮ್ ನಾಟ್ ಡನ್ ಹಿಯರ್. ಇಲ್ಲಿ ನೋಡಿ, ಇವಾಗಿರೋ ಜನರೇಷನ್ ಅಲ್ಲಿ ಇಂಗ್ಲಿಷ್ ಅನ್ನೋದು ಎಲ್ರಿಗೂ ಬರ್ಲೇಬೇಕು ಅಂತ ನಂಗೆ ಗೊತ್ತಿದೆ. ನಾವು ಮಾತಾಡೋ ಕನ್ನಡನೇ
ಹಾಗಾಗಿ ನೋಡಿ. ಸಾರಿ ಮೇಡಮ್, ಕನ್ನಡ ಬಗ್ಗೆ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡಿದ್ವಿ. ಇನ್ಯಾವತ್ತೂ ಇಂಥ ರಿಕ್ವೆಸ್ಟ್ ಮಾಡಲ್ಲ. ನಾವೆಲ್ಲ ಕನ್ನಡದಲ್ಲೇ ಮಾತಾಡ್ತೀವಿ ಮೇಡಮ್. ಕನ್ನಡ ಸಬ್ಜೆಕ್ಟ್ ಅಲ್ಲಿ ಟಾಪ್ ಮಾರ್ಕ್ಸ್ ಅಲ್ಲಿ ಪಾಸ್ ಆಗ್ತೀವಿ. ಒಳ್ಳೇದು. ಥ್ಯಾಂಕ್ ಯು ಮೇಡಮ್. ಇಟ್ಸ್ ಓಕೆ. ಈ ಮೇಡಮ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನೀವೇನು ಕೋಪ ಅಂತ ಹೇಳಿದ್ರಲ್ಲ. ಇವ್ರನ್ನ ಕರ್ಕೊಂಡು ಹೋಗಿ. ಓಕೆ ಮೇಡಮ್. ಮಕ್ಕಳ ನಡೀರಿ. ಬಾಯ್ ಮೇಡಮ್. ನಿನ್ ಪಿತೂರಿಗಳಿಗೋಸ್ಕರ ಮಕ್ಳನ್ನು ಕೂಡ ಬಿಡಲ್ವಾ? ನಿನ್ ಕೋಪ ಇರೋದು ನನ್ ಮೇಲಾದ್ರಿಂದ ನೇರವಾಗಿ ನನ್ ಹತ್ರನೇ ಮಾತಾಡು. ಹೀಗ್ ಚಿಲ್ರೆ ಕೆಲ್ಸ ಲೆಕ್ಕಕ್ ಬರ್ದಿರೋ ಆಟದಿಂದ ಅಲ್ಲ. ಮ್ಯಾಮ್ ಇಲ್ಲಾಂದ್ರೆ ಏನಾಯ್ತು? ನಮ್ಮ ಭಾಷಿಣಿ ಎಲ್ಲಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ಯು ಡೋಂಟ್ ವರಿ. ಇಲ್ಲ ಸರ್, ಮಿನಿಸ್ಟರ್ ವಾಗ್ದೇವಿ ಅವರು ಕಂಪಲ್ಸರಿ ಆಗಿರ್ಲೇಬೇಕು ಅಂತ ಹೇಳಿದ್ದಾರೆ. ಇಬ್ರು ಒಬ್ರೇ ಅಂತ ಹೇಳಿ. ಇವತ್ತು ನಮ್ಮ ಮೇಡಮ್ ಅವರ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲನೂ ನಮ್ಮ ಭಾಷಿಣಿನ ಹತ್ರ ಇದು ನೋಡ್ಕೋತಾಳೆ. ಈಗಷ್ಟೇ ಒಂದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ನ ತನ್ನ ಸ್ವಂತ ಟ್ಯಾಲೆಂಟ್ ಇಂದ ಓಕೆ ಮಾಡಿಸಿದಾಳೆ. ನೀವು 10 ಮಿನಿಟ್ಸ್ ಕೊಡಿ ಸಾಕು. ಆಗಲ್ಲ ಅಂದ್ರೆ ಹೇಳಿ, ನಮ್ಮ ಮೇಡಮ್ ಹತ್ರನೇ ಡೈರೆಕ್ಟ್ ಆಗಿ ಮಿನಿಸ್ಟರ್ಗೆ ಕಾಲ್ ಮಾಡಿಸಿ ಹೇಳಿಸ್ತೀನಿ. ಅಯ್ಯೋ ಬೇಡ ಸರ್, ಮಿನಿಸ್ಟರ್ ಹತ್ರ ನಾನು ಮಾತಾಡ್ತೀನಿ, ನೀವು ಬನ್ನಿ. ಓಕೆ, ಥ್ಯಾಂಕ್ ಯು. ಏನ್ ತೇಜ? ಮ್ಯಾಮ್ ಇಲ್ಲ ಅಂತ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತಿದ್ದಾರೆ. ಕ್ಯಾನ್ಸಲ್ ಮಾಡಿದ್ರೆ ಹೇಗೆ? ಇವತ್ತು ಮೀಟಿಂಗ್ ಆದ್ರೇನೆ ಅಲ್ವಾ ಪರ್ಮಿಷನ್ ಸಿಗೋದು? ಏನಕ್ಕೆ ಪರ್ಮಿಷನ್? ಈ ಮೀಟಿಂಗ್ ಯಾವ್ದಕ್ಕೆ? ಹಳ್ಳಿಯ ಮೂಲೆಗಳಲ್ಲಿರೋ ಸ್ಟೂಡೆಂಟ್ಸ್ಗೆ ಬೆಟರ್ ಎಜುಕೇಶನ್ಗೋಸ್ಕರ ನಾವೊಂದು ಹೊಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರು. ಒಳ್ಳೆ ಕೆಲಸ ಮಾಡೋದಕ್ಕೂ ಅನುಮತಿ ತಗೊಳ್ಳೋದು ಅಂದ್ರೇನು ತೇಜಣ್ಣ? ಅವ್ರದ್ದು ರಾಜಕೀಯ, ನಮ್ದು ರಾಜಿ ಆಗ್ಬೇಕಾಗಿರೋ ಸಮಯ. ನಾನು ಆಂಟಿಗೆ ಫೋನ್ ಮಾಡಿ ವಿಷಯ ಹೇಳ ಹಾಗಿದ್ರೆ? ನೋ ನೀಡ್ ಪ್ರೀತಿ, PA ಕನ್ವಿನ್ಸ್ ಮಾಡಿದೀನಿ. ನಾವು ಡೈರೆಕ್ಟ್ ಆಗಿ ಹೋಗ್ಬಹುದು. ಓ, ಒಪ್ಕೊಂಡಿದಾರಾ? ಸರಿ. ಹೌದು, ರಾಹುಲ್ ಅವ್ರು ಫೋನ್ ಮಾಡಿದ್ರಾ? ಯಾ ಸರ್ಸು, ನೀನು ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಮಾಡಿದ್ದ. ಆ ಕಡೆ ಲೇಟ್ ಆಗೋ ತರ ಇದೆ, ನಮ್ಮನ್ನ ಮಿನಿಸ್ಟರ್ ಮೀಟಿಂಗ್ಗೆ ಹೋಗೋದಕ್ಕೆ ಹೇಳ್ದ. ಅಲ್ಲಿಗೆ ಕೂಡ ಬರಲ್ವಾ? ಅವರು ಜೊತೆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ರೋಜರ್ ಅವ್ರು ಹೇಳಿದ ಮಾತುಗಳು, ನನಗ್ ಬಂದ ಅಭಿನಂದನೆಗಳನ್ನ ರಾಹುಲ್ ಅವ್ರು ಕೇಳಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು. ಇವಾಗ ಮಿನಿಸ್ಟರ್ ಜೊತೆ ಮೀಟಿಂಗ್ಗೆ ಹೋಗ್ತಿದೀವಲ್ವಾ, ಅದಾದ್ಮೇಲೆ ಪೂರ್ತಿ ಸಕ್ಸಸ್ ಸ್ಟೋರಿನ ನೀನೇ ಹೇಳ್ಬಹುದು. ಓಕೆ, ಈಗಲೇ ಹೋಪ್ಸ್ ಇಟ್ಕೋಬೇಡ ತೇಜ. ಮೊದಲೇ ಮಿನಿಸ್ಟರ್ಗೆ ಕೋಪ ಜಾಸ್ತಿ. ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ತುಂಬಾ ಮರ್ಯಾದೆಯಿಂದ ಬಿಹೇವ್ ಮಾಡಬೇಕು. ಯಾವ ಚಿಕ್ಕ ತಪ್ಪಾದ್ರೂ ಆ ಎಫೆಕ್ಟ್ ನಮ್ ಪ್ರಾಜೆಕ್ಟ್ ಮೇಲೆ ಬೀಳುತ್ತೆ. ಏನಾದ್ರೂ ಕೆಲಸ ಮಾಡೋಕ್ಕೂ ಮುಂಚೆ ಹಾಳಾಗಿರೋ ತೆಂಗಿನಕಾಯಿ ಹಾಗೆ ಮೊದ್ಲೇ ಅಪಶಕನದ ನುಡಿನ ಯಾಕೆ ಆಡ್ತೀಯ ಪ್ರೀತಿ? ಅಪಶಕುನ ಅಲ್ಲ, ಜಾಗ್ರತೆ ಹೇಳ್ತಾ ಇದ್ದೀನಿ. ಮೊದಲು ಹೀಗೆ ಗಲಾಟೆ ಮಾಡೋದು, ಆಮೇಲೆ ನಿನ್ ಗೆಲುವನ್ನ ನೋಡಿ ಶಾಕ್ ಆಗೋದು ಅವಳಿಗೆ ಅಭ್ಯಾಸನೇ ಅಲ್ವಾ? ಅವಳ ಮಾತನ್ನ ಕೇರ್ ಮಾಡಬೇಡ. ಬಾ, ಇಟ್ಸ್ ಗೆಟಿಂಗ್ ಲೇಟ್, ಕಮ್. ಫೈಲ್ಸ್ ಏನು ತಗೊಂಡು ಹೋಗೋದು ಬೇಡವಾ ತೇಜಣ್ಣ? ಅದ್ರ ಅಗತ್ಯ ಏನೂ ಇಲ್ಲ ಸರ್ಸು. ಆಲ್ರೆಡಿ ಅದು ಮಿನಿಸ್ಟರ್ ಹತ್ರ ಇದೆ. ನಾವು ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಸರಿ. ಪ್ರತಿ ಸರಿ ಸೋತ್ ಹೋಗಿ ನಿನಗೆ ತುಂಬಾ ಸುಲಭ ಆಗ್ತಿದ್ದೀನಿ. ರೋಸರ್ ಇವಳ ಟ್ಯಾಲೆಂಟ್ಗೆ ಇಂಪ್ರೆಸ್ ಆದ್ರೂ ಮಿನಿಸ್ಟರ್ ಮುಂದೆ ಮರ್ಯಾದೆ ಹೋಗೋ ಹಾಗೆ ಮಾಡ್ತೀನಿ. ಪ್ರಾಜೆಕ್ಟ್ ಯಾವತ್ತಿಗೂ ಬರದೇ ಇರೋ ಅಷ್ಟು ದೂರ ಮಾಡ್ತೀನಿ. ಈವಾಗಲೇ ಆ PA ಕಾಲ್ ಮಾಡ್ತೀನಿ. ಮೊದಲೇ ಟೈಮ್ ಇಲ್ಲ ಅಂದ್ರೆ ಇವಾಗಲೇ ಕಾಲ್ ವೇಟಿಂಗ್ ಬರ್ಬೇಕಾ? ನನಗಿಂತ ಟೆನ್ಷನ್ ಪಡೋ ವ್ಯಕ್ತಿಗಳು ಯಾರ್ಯಾರೋ ಇದ್ದಾರೆ. ಛೇ ಮೇಡಮ್, ನಾನ್ ಮಾತಾಡ್ತಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ನನ್ ಕೆಲ್ಸ ಹೋಗುತ್ತೆ. ವಾಗ್ದೇವಿ ಗ್ರೂಪ್ ಪತನಾನೇ ನನ್ ಗುರಿ. ಹೇಳಿದ ಕೆಲ್ಸನ ಸರಿಯಾಗಿ ಮಾಡಿದ್ರೆ ಯಾರಿಗೂ ಈ ವಿಷಯ ಗೊತ್ತಾಗಲ್ಲ. ಸರಿ ಮೇಡಮ್, ನೀವ್ ಹೇಳ್ದಾಗೆ ಆ ವಾಗ್ದೇವಿ ಗ್ರೂಪ್ ಫೈಲ್ನ ಬದಲಾಯಿಸ್ತೀನಿ. ದುಡ್ಡು ಆಲ್ರೆಡಿ ಕಳ್ಸಿದೀನಿ, ಮೆಸೇಜ್ ಚೆಕ್ ಮಾಡು. ಓಕೆ ಮೇಡಮ್.